ಜೈ ಶ್ರೀರಾಮ್. ಇವತ್ತು ನಾನು ನಿಮಗೆ ತೋರಿಸ್ತಿರುವಂತಹದ್ದು ಮಂಗಳೂರಿನಲ್ಲಿರುವಂತಹ ಈ ಒಂದು ಕಪಿಲ ಫಾರ್ಮ್ಸ್. ಈ ಒಂದು ಕಪಿಲ ಫಾರ್ಮ್ಸಲ್ಲಿ 600ಕ್ಕಿಂತಲೂ ಅಧಿಕವಾದ ಗೋಮಾತೆಗಳಿದೆ ಅಂತ ಹೇಳ್ಬೋದು. ನನಗೆ ಅಲ್ಲಿ ಹೋಗಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಯಾಕೆಂತ ಹೇಳಿದರೆ ಈಗಿನ ಒಂದು ಕಾಲದಲ್ಲಿ ಒಂದೆರಡು ಗೋಮಾತೆಗಳನ್ನು ಸಾಕುವುದೇ ಕಷ್ಟ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವರು 600ಕ್ಕಿಂತಲೂ ಅಧಿಕವಾದ ಗೋಮಾತೆಗಳನ್ನು ಸಾಕ್ತಾ ಇದ್ದಾರೆ. ಇಷ್ಟು ಒಳ್ಳೆ ಪುಣ್ಯದ ಕೆಲಸವನ್ನು ಮಾಡ್ತಿರುವಂಥವರು ಪ್ರಕಾಶ್ ಶೆಟ್ಟಿ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಇವರೇ ಪ್ರಕಾಶ್ ಶೆಟ್ಟಿ. ಇವರನ್ನು ಕಲಿಯುಗದ ಕೃಷ್ಣ ಅಂತ ಹೇಳ್ಬಹುದು. ದ್ವಾಪರ ಯುಗದಲ್ಲಿ ಆ ಕೃಷ್ಣನು ಗೋಮಾತೆಗಳನ್ನು ಹೇಗೆ ಪಾಲನೆ ಪೋಷಣೆ ಮಾಡ್ತಿದ್ದ, ಅದೇ ರೀತಿ ಈಗಿನ ಕಲಿಯುಗದಲ್ಲಿ ಇವರು 600ಕ್ಕಿಂತಲೂ ಅಧಿಕ ಗೋವುಗಳನ್ನು ಸಾಕ್ತಿರುವಂಥದ್ದು ಸುಲಭದ ಮಾತಲ್ಲ. ನಾವು ದೇವರಿಂದೇ ಪೂಜಿಸುವ ಈ ಒಂದು ಗೋಮಾತೆಯನ್ನು ಕೆಲವೊಬ್ಬರು ರಾಕ್ಷಸರು ಹಿಡಿದು ಸಾಯಿಸಿ ತಿನ್ನುವಾಗ ನಾವು ಅವರ ವಿರುದ್ಧ ತಿರುಗಿ ಬೀಳುವುದು ಮಾತ್ರವಲ್ಲದೆ ಇಂತಹ ಒಳ್ಳೆ ಕೆಲಸ ಮಾಡುವಂತಹ ಈ ಒಂದು ಪ್ರಕಾಶ್ ಶೆಟ್ಟಿ 600ಕ್ಕೂ ಅಧಿಕ ಗೋವುಗಳನ್ನು ಸಾಯಿಸುವಲ್ಲಿಂದ ತಪ್ಪಿಸಿ ಅಥವಾ ಈ ರೀತಿ ಸಿಕ್ಕಿದಲ್ಲಿಂದ ತಗೊಂಡು ಬಂದು ಸಾಕ್ತಾ ಇದ್ದಾರೆ ಅಂತ ಹೇಳಿದರೆ ಸಣ್ಣ ವಿಷಯ ಅಲ್ಲ. ಅವರಿಗೆ ನಾವು ನಮ್ಮ ಒಂದು ಕೈಯಲ್ಲಾದಷ್ಟು ಸಹಾಯ ಮಾಡೋಣ ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಕೈಯಲ್ಲಿ ಎಷ್ಟೆಷ್ಟು ಸಹಾಯ ಮಾಡುತ್ತೋ ಅಷ್ಟು ಮಾಡಬಹುದು. ಸೊ ಖಂಡಿತ ನಮ್ಮ ಒಂದು ಗೋಮಾತೆಯನ್ನು ನಾವು ರಕ್ಷಣೆ ಮಾಡಬಹುದು, ಪಾಲನೆ ಮಾಡಬಹುದು, ಪೂಜೆ ಕೂಡ ಮಾಡಬಹುದು ಅಂತ ಹೇಳ್ತೀನಿ. ಸೊ ಇವರು ಮಾಡ್ತಿರುವಂಥ ಕೆಲಸ ನಿಜವಾಗ್ಲೂ ದೇವರ ಕೆಲಸ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಇವರ ಫೋನ್ ನಂಬರ್ ಕೂಡ ಹಾಕಿರ್ತೇನೆ. ಸೊ ಖಂಡಿತ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸೊ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ @obviously KC. ಸಿಗೋಣ ಮುಂದಿನದಲ್ಲಿ. ಬಾಯ್.